1 ಕೊರಿಂಥದವರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 11ನೇ ವಚನ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀವು ದೇವರಾಗಿರುವಂಥ ಯೇಸು ಕರ್ತನಿಂದ ಆರಿಸಿ ತೆಗೆದುಕೊಂಡಂಥವರಾಗಿ ಇದ್ದೀರಿ. ಯೇಸು ಕರ್ತನಿಗೆ ರಾಯಭಾರಿಗಳಾಗಿಯೂ ಆತನನ್ನು ಈ ಲೋಕದಲ್ಲಿ ನೀವು ಸಾಕ್ಷಿಗಳಾಗಿಯೂ ಇರುವುದಕ್ಕೋಸ್ಕರವಾಗಿ ಯೇಸು ಕರ್ತ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಇಂದು ಲೋಕದಲ್ಲಿ ಯೇಸುವನ್ನು ತೋರಿಸಿಕೊಡುವಂಥವರು ಯೇಸುವಿನ ಗುರುತಾಗಿ ನೀವು ಇದ್ದೀರಾ. ನಿಮ್ಮನ್ನು ಅದಕ್ಕೋಸ್ಕರವಾಗಿ ಕರ್ತನು ಆರಿಸಿ ತೆಗೆದುಕೊಂಡರು. ನಿಮ್ಮ ಮುಖಾಂತರವಾಗಿ ಆತನ ನಾಮ ಮಹಿಮೆ ಒಂದು ಆಗಿಯೂ ಆತನ ಮುಖಾಂತರವಾಗಿ ನಿಮ್ಮ ಜೀವಿತವು ಮಹಿಮೆಯು ಆಶೀರ್ವಾದಕರವಾಗಿ ಇರುವುದಕ್ಕೋಸ್ಕರವಾಗಿಯೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮಲ್ಲಿ ಆತ್ಮನನ್ನು ಇಡಲ್ಪಟ್ಟಿದ್ದಾರೆ. ಹೌದು, ನಿಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನು ನಿಮ್ಮನ್ನು ವಿಶೇಷವಾದಂಥ ವರಗಳಿಂದ ತುಂಬಿಸುವವರಾಗಿದ್ದಾರೆ. ದೇವರಾತ್ಮನು ನಿಮ್ಮಲ್ಲಿ ಇರುವಾಗ ಕರ್ತನಿಗೆ ಉಪಯೋಗವಾಗುವಂತಹ ರೀತಿಯಾದಂಥ ಜೀವಿತವು ನಿಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿ ಇದೆ. ದೇವರಾತ್ಮನು ನಿಮ್ಮಲ್ಲಿ ಇರೋದರಿಂದಲೇ ನೀವು ಯೇಸು ಕರ್ತನಿಗೆ ಸೇವೆಯನ್ನು ಮಾಡಬಹುದು. ಸಭೆಗಳಲ್ಲಿ ಆರಾಧಿಸುವಂಥದ್ದು ಮಾತ್ರವಲ್ಲದೆ ಪ್ರಾರ್ಥನೆ ಮಾಡುವಂಥದ್ದು, ಸೇವೆಯನ್ನು ಮಾಡುವಂಥದ್ದು, ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡುವಂಥದ್ದು, ಅದು ಮಾತ್ರವಲ್ಲದೆ ದೇವರ ವಾಕ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವಂಥದ್ದು, ಅದು ಮಾತ್ರವಲ್ಲದೆ ರೋಗಗಳನ್ನು ವಾಸ ಮಾಡುವಂಥದ್ದು, ದೆವ್ವಗಳನ್ನು ಬಿಡುಗಡೆ ಮಾಡುವಂಥದ್ದು, ಅದ್ಭುತ ಸೂಚಕ ಮಹತ್ಕಾರ್ಯಗಳನ್ನು ಪ್ರವಾದನೆಗಳನ್ನು ಹೇಳುವಂಥದ್ದು, ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು, ಮಾತ್ರವಲ್ಲದೆ ಇತರರನ್ನು ಸಂತೈಸುವಂಥದ್ದು, ಪ್ರೀತಿಸುವಂಥದ್ದು, ಸಮಾಧಾನ ಪಡಿಸುವಂಥದ್ದು, ಇದೆಲ್ಲವನ್ನು ಸಹ ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಿಮ್ಮ ನಡುವೆ ಅವರು ಕಾರ್ಯವನ್ನು ಮಾಡುವವರಾಗಿ ಇದ್ದಾರೆ. ಆತನಿಗೆ ನೀವು ಪ್ರಿಯವಾಗಿ ನಡೆದುಕೊಳ್ಳುವುದಾದರೆ, ಆತನನ್ನು ನೀವು ಬಯಸುವುದಾದರೆ, ಪವಿತ್ರಾತ್ಮನು ತಂದೆಯ ಚಿತ್ತಕ್ಕನುಸಾರವಾಗಿ ನಿಮ್ಮೊಬ್ಬೊಬ್ಬರಿಗೂ ಸಹ ಆತನು ವರಗಳನ್ನು ಕೊಟ್ಟು ನಡೆಸುವವರಾಗಿ ಇದ್ದಾರೆ. ವರಗಳಿಂದ ನೀವು ಕರ್ತನಿಗೆ ಮಹಿಮೆಯನ್ನು ತರಬಹುದು. ವರಗಳಿಂದ ನೀವು ಸಭೆಗೆ ಪ್ರಯೋಜನವಾಗಿ ಇರಬಹುದು. ಹೌದು, ನೀವಿರುವಂಥ ಸಭೆಗಳಲ್ಲೂ ಸಹ ಕರ್ತ ನಿಮ್ಮನ್ನು ಉಪಯೋಗಿಸಲಿಕ್ಕೆ ವರಗಳನ್ನು ನಿಮ್ಮಲ್ಲಿ ಇಡಲ್ಪಟ್ಟು ನಡೆಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಅದಕ್ಕೆ ನಿಮ್ಮ ಒಪ್ಪಿಸಿಕೊಡುವಿಕೆ ಬೇಕು. ನೀವು ಪವಿತ್ರಾತ್ಮನನ್ನೇ ಯೇಸು ಕರ್ತನ ಮುಖಾಂತರವಾಗಿ ಕೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ಪವಿತ್ರಾತ್ಮ ನಿಮ್ಮನ್ನು ವರಗಳಿಂದ ತುಂಬಿಸಿ ಉಪಯೋಗಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಯೇಸು ಕರ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇನಪ್ಪ, ಈ ಸಹೋದರ ಸಹೋದರಿಯನ್ನು ಮುಟ್ರಿ, ಇವರಲ್ಲಿ ಪವಿತ್ರಾತ್ಮನ ವರಗಳಿಂದ ತುಂಬಿಸಿ ಉಪಯೋಗಿಸಿ ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.